ಬಹಳ ಖುಷಿ ಕೊಡುತ್ತೆ ದೇವ್ರನ್ನ ನೋಡಿದ್ರೆ. ಅಲಂಕಾರದ ಬಗ್ಗೆ ಒಂದೆರಡು ಮಾತೇ ಆಡಂಗಿಲ್ಲ. ಬಹಳ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ. ಇವತ್ತು ಮೋಡ ಕೂಡ ಕ್ಲೈಮೇಟ್ ಕೂಡ ಬಹಳ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂದ್ ಕಡೆ ತುಂಬಾ ಇಕ್ಕಟ್ಟು ಅನಿಸ್ತು. ತುಂಬಾ ಸಿಸ್ಟಮ್ ಆಗಿ ಕಳಿಸ್ತಾವ್ರೆ. ನೋಕು ನುಗ್ಗಟ ಏನು ಇಲ್ಲ. ಅಂದ್ರೆ ದುಡ್ಡು ಕೊಟ್ಟಿದೀವಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ. ದರ್ಶನ ಎಲ್ಲ ಚೆನ್ನಾಗಾಯ್ತು. ನನ್ ಪ್ರಕಾರ 2,000 ರೂಪಾಯಿ ಕೊಟ್ಟು ಡೈರೆಕ್ಟ್ ಆಗಿ ದರ್ಶನ ಮಾಡಕ್ಕಿಂತ ನಾವು ಕಾಲ್ನೆಲ್ಲ ನೋಯಿಸ್ಕೊಂಡು ಏನ್ ಬಂದ್ ನೋಡ್ತೀವಲ್ವಾ ಕೊನೆಗೆ, ಅದು ಬಹಳ ಮನ್ಸಿಗೆ ಖುಷಿ ಕೊಡುತ್ತೆ. ಹೇಳಕ್ ಆಗಲ್ಲ, ಬಹಳ ಖುಷಿ ಕೊಡುತ್ತೆ ದೇವ್ರನ್ನ ನೋಡಿದ್ರೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಅಷ್ಟು ಜನ ಒಂದೇ ಸರಿ ನುಗ್ಗಿದ್ರೆ ಅಲ್ಲಿ ಕಂಜೆಸ್ಟೆಡ್ ಆಗುತ್ತೆ, ಜಾಸ್ತಿ ಜಾಗ ಇರಲ್ಲ, ಉಸಿರು ಕಟ್ದಂಗ ಆಗತ್ತೆ ಒಂದ್ ಸ್ವಲ್ಪ. ಅದೊಂದು ನೋಡ್ಕೊಬೇಕಷ್ಟೇ. ಫ್ರೀ ದರ್ಶನದಲ್ಲೇ ಬೇಡ. ಬಸ್ ವ್ಯವಸ್ಥೆ ಎಲ್ಲ ಹೇಗಿದೆ ಮೇಡಮ್? ಈಗ ಖಾಸಗಿ ವಾಹನಗಳು ಬಿಡ್ತಾ ಇಲ್ಲ, ಬಸ್ಸು ಸ್ವಲ್ಪ ಬೇಗ ಬಿಟ್ಟಿದ್ರೆ ಚೆನ್ನಾಗಿರೋದು. 6:15 ಬಿಟ್ರು. ಅದೊಂದು ನಾವು 2 ಗಂಟೆಯಿಂದ ಬಂದ್ ಕಾದ್ರೂ 6:15 ಬಸ್ ಬಿಟ್ರು. ಸೊ ಅದ್ ಬಹಳ ಲೇಟ್ ಆಯ್ತು ಅನ್ಸ್ತು. ನಾನು ಆಲ್ಮೋಸ್ಟ್ ಹುಡ್ದಾಗಿಂದ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ 14-15 ಇಯರ್ಸ್ ಇಂದ ಬರ್ತಾ ಇದ್ದೀನಿ. ಅಲಂಕಾರ ಎಲ್ಲ ಹೇಗಿದೆ ಅಲಂಕಾರದ ಬಗ್ಗೆ ಒಂದೆರಡು ಮಾತೇ ಆಡಂಗಿಲ್ಲ, ಮಾತೇ ಇಲ್ಲ. ಅದು ಬಹಳ ಆಕರ್ಷಣೀಯವಾಗಿದೆ. ವ್ಯವಸ್ಥೆ ಅದೇ ಅವರು ಇಷ್ಟು ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಒಂದೆರಡು ನಾನು ಏನ್ ಹೇಳ್ದೆ ಅದನ್ನ ನೋಡ್ಕೊಬೇಕಷ್ಟೇ, ಅದ್ ಬಿಟ್ರೆ ಏನಿಲ್ಲ. ಬರುವಂತ ಭಕ್ತಾದಿಗಳಿಗೆ ಇನ್ನೇನು ಹೇಳಲ್ಲ, ಬರ್ಬೇಕು, ತಾಯಿ ದರ್ಶನ ಮಾಡ್ಬೇಕು ಅಷ್ಟೇ, ಇನ್ನೇನ್ ಹೇಳಕ್ಕಾಗಲ್ಲ. ನಮಸ್ತೆ ಮೈಸೂರು. ಬಹಳ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ. ಪೊಲೀಸ್ ಆಗಿ ಸರ್ಕಾರ ತುಂಬಾ ನೀಟಾಗಿ ದರ್ಶನ ಆಗ್ತಾ ಇದೆ ಜನರಿಗೆ. ಇವತ್ತು ಮೋಡ ಕೂಡ ಕ್ಲೈಮೇಟ್ ಕೂಡ ಬಹಳ ಚೆನ್ನಾಗಿದೆ. ಹಿಂಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ, ತಾಯಿ ಚಾಮುಂಡಿ ಎಲ್ಲಾರ್ಗು ಆಶೀರ್ವಾದ ಮಾಡ್ಲಿ, ಅದೇ ನಮ್ದು ಅಭಿಪ್ರಾಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಹಳ ಚೆನ್ನಾಗಿ ಮಾಡೋರು ಸರ್, ಅದೇ ಖುಷಿ ನಮ್ಗೆ. ಪ್ರತಿ ವರ್ಷ ಬಹಳ ಅಷ್ಟೇ ಚೆನ್ನಾಗಿ ಮಾಡ್ತಾವ್ರೆ, ಈ ಸಲನು ಬಹಳ ಚೆನ್ನಾಗಿ ಮಾಡೋರೆ. ಬಹಳ ಖುಷಿ ಆಯ್ತದ ಅವ್ರ ಕೆಲಸ ನೋಡ್ರೆ. ಎಸ್ ಸರ್, ನಮ್ಮ ಹೆಸರು ಮನೀಶ್ ಜೈನ್ ಅಂತ. ದರ್ಶನ ಎಲ್ಲ ಹೇಗಾಯ್ತು? ದರ್ಶನ ಎಲ್ಲ ಚೆನ್ನಾಗಾಯ್ತು, ಏನ್ ತೊಂದರೆ ಇಲ್ಲ ಸರ್. ಅಲಂಕಾರ ಎಲ್ಲ ಹೇಗ್ ಮಾಡಿ? ಬಹಳ ಚೆನ್ನಾಗಿ ಮಾಡವ್ರೆ. ಬಹಳ ಪ್ರತಿ ವರ್ಷ ಅವರು ಗ್ರ್ಯಾಂಡ್ ಆಗೇ ಮಾಡ್ತಾರೆ. ಈ ಸಲ ಇನ್ನೂ ಸುತ್ತು ಅವ್ರು ನಮ್ ಫ್ರೆಂಡೇ ಮಾಡಿರೋದು, ಬಹಳ ಚೆನ್ನಾಗಿ ಮಾಡೋರೆ. ಖುಷಿ ಆಯ್ತದೆ ಸರ್ ನೋಡ್ರಿ, ನಮ್ಗೆ ಬಹಳ ಖುಷಿ ಆಗಿದೆ. ಅಲಂಕಾರ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು ಸರ್. ನಮಸ್ತೆ, ನಿಮ್ಮ ಹೆಸರು? ನಿರ್ಮಲಾ ಶಂಕರ್ ಅಂತ. ದರ್ಶನ ಎಲ್ಲ ಹೇಗೆ? ದರ್ಶನ ಚೆನ್ನಾಗಾಯ್ತು. ಬಟ್ ಸ್ವಲ್ಪ ಒಂದ್ ಕಡೆ ತುಂಬಾ ಇಕ್ಕಟ್ಟು ಅನಿಸ್ತು. ಬಟ್ ಚೆನ್ನಾಗಿದೆ, ಈ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ರೀ ಲೈನ್ ಬಂದಿದೆ? ಫ್ರೀ ದರ್ಶನ ಕೊಡಿ. ಫ್ರೀ ದರ್ಶನ. ಎಷ್ಟು ಗಂಟೆ ಬಂದಿದೆ? ನಾವು 6ಗೆ ಅಲ್ಲಿ ಬಸ್ ಹೋಗ್ತಿದ್ವಿ, ಇಲ್ಲಿ 7 ರೀಚ್ ಆದ್ವಿ. 2 ಅವರ್ಸ್ ಆಯ್ತು. ವ್ಯವಸ್ಥೆ ಎಲ್ಲ ಹೇಗ್ ಮಾಡಿದ್ದಾರೆ? ಪರವಾಗಿಲ್ಲ ಈ ಸಲ. ಬಟ್ VIP ಕಲ್ತ ಕಾಟ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ತೇನೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ನಾನು ಎವ್ರಿ ಇಯರ್ ಏನ್ ಬರಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿರುತ್ತೆ. ನಾನು ಮೈಸೂರವಳೆ, ಬಟ್ ಫಸ್ಟ್ ಟೈಮ್ ಬಂದಿದ್ದೀನಿ. ಬರೋಂಥವ್ರಿಗೆ ಏನಾಯ್ತು ಗೊತ್ತಾಗಿದೆ? ಬನ್ನಿ, ಆರಾಮಾಗಿ ದರ್ಶನ ಮಾಡಿ. ಅಲ್ಲಿ ನನಗೆ ಬಂದ್ರೆ ಬೆಟರ್ ಅನ್ಸುತ್ತೆ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ಲಲಿತಾ ಅಂತ, ಸಿದ್ಧಾರ್ಥ ಲೇಔಟ್ ಇಂದ. ಪ್ರತಿ ಸರಿ ಬರ್ತಿದ್ದೋ ರಶ್ ಇತ್ತು. ಈ ಸಲ ನೋಡೋಣ ಅಂತ 2,000 ರೂಪಾಯಿ ಬಂದು ತುಂಬಾ ಸಿಸ್ಟಮ್ ಆಗಿ ಕಳಿಸ್ತಾವ್ರೆ. ನೋಕು ನುಗ್ಗಟ ಏನು ಇಲ್ಲ. ಅಂದ್ರೆ ದುಡ್ಡು ಕೊಟ್ಟಿದೀವಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿ ಚೆನ್ನಾಗಿ ದರ್ಶನ ಆಯ್ತು, ತುಂಬಾ ಖುಷಿ ಆಯ್ತು. ಈ ಸತಿ ಬರೀ 2 ಅವರ್ಸ್ ಅಲ್ಲಿ ಆಗಿದೆ ನಮ್ಗೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಈ ಸತಿ. ಹೋಸಲಿಗಿಂತ ಈ ಸರಿ ಚೆನ್ನಾಗಿದೆ. ಜನಗಳು ನಾವು ಮಿಸ್ಟೇಕ್ ಮಾಡ್ಕೋತೀವಿ, ಅವ್ರು ಹಂಗ್ ಮಾಡ್ತಾರೆ, VIP ಗಳು ಬರ್ತಾರೆ, ಅದು ತಪ್ಪು. ಅವ್ರದ್ದು ಸೀಟ್ಗೆ ಅವ್ರಿಗೆ ಬೆಲೆ ಕೊಡ್ಬೇಕು. ನಾವು ಆ ಜಾಗಕ್ಕೆ ಯಾರೇ ಹೋಗ್ಲಿ ಅವ್ರಿಗೆ ಬೆಲೆ ಕೊಡ್ಬೇಕು. ಅಂದ್ರೆ ಚೆನ್ನಾಗಿದೆ, ಅವ್ರದ್ದು ಅವ್ರಿಗೆ ಮಾಡ್ತಾರೆ. ದರ್ಶನ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ಪ್ರತಿ ವರ್ಷನೂ ಬರ್ತೀವಿ. ಅಲಂಕಾರ ತುಂಬಾ ಚೆನ್ನಾಗಿದೆ. ಹೂವಿನ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತೀವಿ? ನಾವೊಂದು 20 ವರ್ಷದಿಂದನೂ ಬರ್ತೀವಿ. ಪ್ರತಿ ವರ್ಷ 4 ವಾರನೂ ಬರ್ತೀವಿ. ಈ ವರ್ಷಕ್ಕೆ ವ್ಯವಸ್ಥೆ ಈಗ ಇವತ್ತು ನನಗೆ ಬರೀ 2 ಅವರ್ಸ್ ಅಲ್ಲಿ ಆಗಿದೆ ದರ್ಶನ. ತುಂಬಾ ಖುಷಿ ಆಯ್ತು. ಸಾಕು ಅಂತಾನೆ ಅನ್ನಿಸ್ತಾ ಇಲ್ಲ, ಬೇಜಾರು ಆಗ್ಲಿಲ್ಲ, ತುಂಬಾ ಚೆನ್ನಾಗಿದೆ. ವಯಸ್ಸಾದ್ರೂ ಅಮ್ಮನ ದರ್ಶನ ಪಡಿಬೇಕು ಅಂದ್ಬಿಟ್ಟು ಬಂದಿದ್ದಾರೆ. ಇವಾಗಿನ ಮಕ್ಕಳಿಗೆ ದೇವಸ್ಥಾನಕ್ಕೆ ಬರಕ್ಕೆ ಇಷ್ಟ. ಅದ್ರ ಬಗ್ಗೆ ಏನೋ ನಮ್ ಜನರೇಷನ್ ತನಕ ನಾವು ನೋಡ್ಕೊಂತೀವಿ, ಮಕ್ಳದ್ದು ಅವ್ರಿಗೆ ಬರ್ಬೇಕು. ಬಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್, ನಂಗಂತೂ ಭಾರಿ ಖುಷಿ ಆಯ್ತು. ಬರೀ 1.5 ಗಂಟೆ, ನಾವು ಅಲ್ಲಿ 7 ಗಂಟೆ ಬಸ್ ಹತ್ತಿದ್ದು, ಈಗ 8:30ಗೆಲ್ಲ ದರ್ಶನ ಆಗೋಯ್ತು. ಅದೇ ದುಡ್ಡು ಇರೋರು ಹೋಗ್ತಾರೆ, ಅದೊಂಥರ. ಇಲ್ಲದೆ ಇದ್ದವ್ರಿಗೂ ಸ್ವಲ್ಪ ಅದೊಂಚೂರು ವ್ಯವಸ್ಥೆ ಅಲ್ಲಿ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ಸೂಪರ್ ಆಗಾಯ್ತು, ಚೆನ್ನಾಗಿದೆ. ಬರೀ 2 ಅವರ್ಸ್ ಒಳಗೆ ಎಲ್ಲ ಆಗೋಯ್ತು.